being a woman and then working and then at the grassroots, multiple layers of issues. So I thought it's better they represent. ಸರ್, ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯಲ್ಲಿ ಕೆಲಸ ಮಾಡೋದ್ರಿಂದ ಮನರೇಗಾದಲ್ಲಿ ಸಾಕಷ್ಟು ಈಗ 2 ವರ್ಷದಿಂದ ಬದಲಾವಣೆಗಳಾಗ್ತಾ ಇದ್ದವು. ಒಂದೇದೇನೆಂದರೆ ಅಲ್ಲಿ ಬಡ್ಜೆಟ್ಟು ಕಡಿಮೆ ಬಿಡ್ತಾ ಇರೋದು ಒಂದು. ಇನ್ನೊಂದು ಏನೆಂದರೆ ಸರ್, ಈಗ ನಮಗೆ 100 ಆಳು ಕೊಡ್ತಾ ಇದ್ದಾರೆ. ಒಂದು ಕುಟುಂಬಕ್ಕೆ 2-3 ಮೆಂಬರ್ಸ್ ಇರ್ತಾರೆ. 100 ಆಳು 3-4 ವಾರದಲ್ಲಿ ಮುಗಿದೋಗುತ್ತೆ. ನಮಗೆ 200 ದಿನ ಕೆಲಸ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಸಿದ್ದರಾಮಯ್ಯ ಸರಿಂದ 5,000 ರೂಪಾಯಿ ನಮಗೆ ಫಿಕ್ಸೆಡ್ ಆಗಿ ಅಮೌಂಟನ್ನು ತಗೊಳ್ತಾ ಇದ್ದೀವಿ ಸರ್ ನಾವು ಇವತ್ತು. ಅದೇನೆ ನಮ್ಮ 36 ಕಾಂಪೌಂಡರ್ಸ್ನಲ್ಲಿ ಕೇಂದ್ರ ಸರ್ಕಾರದಿಂದ ನಾವು ಪ್ರೋತ್ಸಾಹಧನವಾಗಿ ಒಂದೊಂದು ಕಾರ್ಯಕ್ರಮಕ್ಕೆ ಇಷ್ಟಿಷ್ಟು ಅಂತಂದು ತಗೊಳ್ತಿದ್ವಿ. ಅದನ್ನು ಆಶಾ ನಿಧಿ ತಂತ್ರಾಂಶದಲ್ಲಿ ನಮಗೆ RCH ಪೋರ್ಟಲಲ್ಲಿ ಒಂದೊಂದೇ ಕೆಲಸನ ಗುರುತಿಸ್ಬಿಟ್ಟು ಅದಕ್ಕೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಸರ್. ಆದರೆ ಅದು ಇವತ್ತು ನಮಗೆ ಸರಿಯಾಗಿ ಸಿಗ್ತಿಲ್ಲ. ಅಂಗವಿಕಲರು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಅವುಗಳನ್ನೆಲ್ಲ ಸ್ವಲ್ಪ ಬಗೆಹರಿಸ್ಬೇಕು ಸರ್. ಸರ್, ನಮಗೆ ಇಂದಿರಾ ಗಾಂಧಿ ಮೇಡಮ್ಮು 75ನೇ ಇಸ್ವಿಲಿ ಅಂಗನವಾಡಿ ಓಪನ್ ಮಾಡಿದ್ವಿ ಸರ್. ತಳಮಟ್ಟದಿಂದ ಕೆಲಸ ಮಾಡ್ತಿದ್ದಾರೆ. ಆಶಾ ಬಿಟ್ಟರೆ ನೆಕ್ಸ್ಟ್ ನಾವೇ ಸರ್ ಇದ್ದಿದ್ದು. ನಾವು ಆದ್ಮೇಲೆ ಆಶಾ ಬಂದರು. ಬಟ್ ಅವಾಗ ಏನಿತ್ತ ನಮಗೆ ಬೆಲೆ ಆಗಲಿ ಸ್ಯಾಲ್ರಿ ಆಗಲಿ ಅಷ್ಟೇ ಈಗಲೂ ಇದೆ ಸರ್. ಎಷ್ಟೋ ದಿನದಿಂದ ಕೆಲಸ ಮಾಡಿದ್ದೀವಿ. ನಮಗೇನು ಸಾಮಾಜಿಕ ಭದ್ರತೆ ಇಲ್ಲ. ಆಮೇಲೆ ನಮ್ಮನ್ನು ಅರೆ ಸರ್ಕಾರಿನಲ್ಲೇ ಇದ್ವಿ ಸರ್. ನಾವು ಈ ಪರ್ಮನೆಂಟ್ ಅನ್ನೋದು ಒಂದು ಮಾಡಿಕೊಟ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ನಾವು ವೇಸ್ಟ್ ಪಿಕರ್ಸ್ ಅಂದರೆ ಚಿಂದೆ ಆಯೋರು. ನಮ್ಮಂತರ ಲಕ್ಷಾಂತರ ಜನ ಇದ್ದಾರೆ. ನಮಗೆ ಅವ್ರಿಗೆ ಗುರುತಿನ ಚೀಟಿ ಆಗಬೇಕು. ರಾಜ್ಯ ಶ್ರಮಿಕ ಸಂಘಟನೆ ಅಂತ ಮಾಡಿದ್ವಿ ಸರ್. ಅದಕ್ಕೆ ಅವ್ರನ್ನ ಅಪ್ಲೈ ಮಾಡ್ಕೋಬೇಕು. घर पे काम करते हैं वो बीड़ी का रोलिंग का काम. कम से कम 8 से 10 हज़ार बीड़ी मजदूर होंगे, पर ये रिकॉर्ड नहीं है. ऐसे ही मैं बता रही हूँ क्योंकि मैं बीड़ी वर्कर्स के साथ मैं काम करती हूँ. अभी तक उनको सरकार से जो मिनिमम वेज जो फिक्स होता है उससे भी कम तनख्वाह वो बीड़ी मजदूरों को मिलती है. Well, you can thank them all for coming here and giving me their time and attention. It shows me that they are inside a trap. We have to think about how to take them out of that trap. Inspiring for me to listen to their different viewpoints. Very, very nice time talking to them, and I will keep a lot of what they told me in my mind.